ತನ್ನ ಬಟ್ಟೆಗಳನ್ನ ಸೂಟ್ಕೇಸ್ ನಲ್ಲಿ ತುಂಬುತ್ತಿದ್ದ ಸಿತಾರ ಹತ್ತಿರ ಆಕಾಶ್ ಹೊಸ ಬಟ್ಟೆ ತೊಟ್ಟು ನಿಂತಿದ್ದ. ತನ್ನ ಹುಟ್ಟುಹಬ್ಬಕ್ಕೆ ಅವಳು ಶುಭಾಶಯ ಹೇಳ್ತಾಳೆ ಅಂತ ನಿರೀಕ್ಷಿಸುತ್ತಿದ್ದ. ಆದ್ರೆ ಸಿತಾರ ಅವನ ಕಡೆ ನೋಡಲು ಇಲ್ಲ. ಸಿತಾರ ನನ್ನ ಹುಟ್ಟುಹಬ್ಬ ಅನ್ನೋದನ್ನ ಮರ್ತಿದ್ದಾಳೆ ಅನ್ಸುತ್ತೆ. ಹೀಗೆಂದು ನಿರಾಶೆಯಿಂದ ಹೊರಡುವುದಕ್ಕೆ ಸಿದ್ಧನಾದ. ಏನೋ ನೆನಪಾದ ಹಾಗೆ ಸಿತಾರ ತಿರುಗಿ ಕೂಗಿದಳು. ಆಕಾಶ್. ತುಂಬಾ ಸಂತೋಷಗೊಂಡ ಆಕಾಶ್ ಅವಳು ತನ್ನ ಹುಟ್ಟುಹಬ್ಬಕ್ಕೆ ಶುಭಾಶಯ ಹೇಳ್ತಾಳೆ ಅಂತ ಭಾವಿಸಿದ. ಹೇಳು ಸಿತಾರ, ನನ್ನ ಲಕ್ಕಿ ಬ್ಲೂ ಸಫೈರ್ ನೆಕ್ಲೆಸ್ ನೋಡಿದ್ಯಾ? ಎಲ್ಲೂ ಕಾಣ್ತಿಲ್ಲ. ಸಿತಾರ ಹೀಗೆ ಹೇಳಿದ ಕ್ಷಣದಲ್ಲೇ ಆಕಾಶ್ನ ಹೃದಯ ಚೂರಾಯ್ತು. ಆದರೆ ಅವನು ಅದನ್ನು ತೋರಿಸಿಕೊಳ್ಳಲಿಲ್ಲ. ಅಯ್ಯೋ, ಅದು ಕಪಾಟ್ನಲ್ಲಿರೋ ಲಾಕರ್ ಅಲ್ಲಿದೆ. ಹೀಗೆಂದು ಆಕಾಶ್ ಆಭರಣದ ಬಾಕ್ಸ್ ಅನ್ನ ತೆಗೆದುಕೊಂಡು ಬಂದ. ಸಿತಾರ ಅದನ್ನು ತೆಗೆದುಕೊಂಡು ತನ್ನ ಬ್ಯಾಗ್ ನಲ್ಲಿ ಇಟ್ಟುಕೊಂಡಳು. ಅವಳನ್ನ ನೋಡಿ ಆಕಾಶ್ ನಿರಾಶೆಯಿಂದ ನಿಂತ. ಸಿತಾರ ಹೊರಟ ಕೆಲವು ಕ್ಷಣಗಳಲ್ಲೇ ಆಕಾಶ್ನ ಮಾವ ನರೇಶ್ ಚಂದ್ರ ಉತ್ಸಾಹದಿಂದ ಮನೆಯೊಳಗೆ ಬಂದರು.